ಕ್ಯಾರೆಟ್ ಇದು ಭೂಮಿಯ ಅಡಿಯಲ್ಲಿ ಬೆಳೆಯುವ ಗೆಡ್ಡೆ ತರಕಾರಿಯಾಗಿದ್ದು ತನ್ನ ಗಾಢವಾದ ಕಿತ್ತಳೆ ಬಣ್ಣಕ್ಕೆ ಹೆಸರುವಾಸಿಯಾಗಿದೆ. ಆರಂಭದಲ್ಲಿ ಇವುಗಳು ನೇರಳೆ ಅಥವಾ ಹಳದಿ ಬಣ್ಣದಲ್ಲಿರುತ್ತಿದ್ದವು ಎಂದು ಇತಿಹಾಸ ಹೇಳುತ್ತದೆ. ಆದರೆ ಕಾಲಕ್ರಮೇಣ ನಮಗೆ ಪರಿಚಯವಿರುವ ಈ ಸಿಹಿಯಾದ ತಳಿಗಳು ಜಗತ್ತಿನಾದ್ಯಂತ ಪ್ರಸಿದ್ಧಿಯಾದವು. ಇದರಲ್ಲಿರುವ ಬೀಟಾ ಕ್ಯಾರೋಟಿನ್ ಅಂಶವು ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತದೆ. ಹಸಿಯಾಗಿ ತಿನ್ನಲು ಅಥವಾ ಸಲಾಡ್ಗಳಲ್ಲಿ ಬಳಸಲು ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಬೆಂಡೆಕಾಯಿ ಹಸಿರು ಬಣ್ಣದ ಉದ್ದನೆಯ ಈ ತರಕಾರಿಯು ತನ್ನ ಒಳಗಿರುವ ಲೋಳೆಸರದಂತಹ ಅಂಶದಿಂದಾಗಿ ವಿಭಿನ್ನವಾಗಿ ಗುರುತಿಸಲ್ಪಡುತ್ತದೆ. ಇದನ್ನು ಹೆಚ್ಚಾಗಿ ಉಷ್ಣವಲಯದ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಮತ್ತು ಸರಿಯಾದ ಕ್ರಮದಲ್ಲಿ ಬೇಯಿಸಿದಾಗ ಇದು ಅದ್ಭುತ ರುಚಿ ನೀಡುತ್ತದೆ. ನಾರಿನಂಶ ಹೆಚ್ಚಾಗಿರುವ ಈ ತರಕಾರಿಯು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಭಾರತೀಯ ಅಡುಗೆಗಳಲ್ಲಿ ಸಾಂಬಾರ್ ಅಥವಾ ಪಲ್ಯದ ರೂಪದಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ. ಬದನೆಕಾಯಿ ಇದನ್ನು ತರಕಾರಿಗಳ ರಾಜ ಎಂದು ಕರೆಯಲಾಗುತ್ತದೆ ಮತ್ತು ಇದು ವಿವಿಧ ಗಾತ್ರ ಹಾಗೂ ಬಣ್ಣಗಳಲ್ಲಿ ಲಭ್ಯವಿದೆ. ನೇರಳೆ ಬಣ್ಣದ ಹೊಳಪಿನ ಚರ್ಮವನ್ನು ಹೊಂದಿರುವ ಬದನೆಕಾಯಿಯು ತನ್ನ ವಿಶಿಷ್ಟ ವಿನ್ಯಾಸದಿಂದಾಗಿ ಅಡುಗೆಯ ರುಚಿಯನ್ನು ಹೆಚ್ಚಿಸುತ್ತದೆ. ಇದು ಮಣ್ಣಿನ ಸಾರವನ್ನು ಹೀರಿಕೊಂಡು ಬೆಳೆಯುವುದರಿಂದ ವಿಭಿನ್ನ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಮಸಾಲೆಯುಕ್ತ ಎಣ್ಣೆಗಾಯಿ ಅಥವಾ ಭರ್ತದಂತಹ ಖಾದ್ಯಗಳಿಗೆ ಇದು ಅತಿ ಮುಖ್ಯವಾದ ಪದಾರ್ಥವಾಗಿದೆ. ಎಲೆಕೋಸು ಪದರವಾಗಿ ಜೋಡಿಸಲ್ಪಟ್ಟಿರುವ ಎಲೆಗಳ ಈ ತರಕಾರಿಯು ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಮೂಲತಃ ಯುರೋಪ್ ಭಾಗದಿಂದ ಬಂದಿದ್ದರೂ ಈಗ ಜಗತ್ತಿನ ಎಲ್ಲಾ ಭಾಗಗಳಲ್ಲೂ ಸಾಮಾನ್ಯ ತರಕಾರಿಯಾಗಿದೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಕೆ ಸಮೃದ್ಧವಾಗಿದ್ದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ಇದನ್ನು ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡಿದಾಗ ಅಥವಾ ಸೂಪ್ಗಳಲ್ಲಿ ಬಳಸಿದಾಗ ಕ್ರಂಚಿ ಅನುಭವ ನೀಡುತ್ತದೆ. ಬೀಟ್ರೂಟ್ ಇದು ಕೆಂಪು ಅಥವಾ ನೇರಳೆ ಬಣ್ಣದ ದಪ್ಪವಾದ ಗೆಡ್ಡೆಯಾಗಿದ್ದು ಅಡುಗೆಗೆ ನೈಸರ್ಗಿಕ ಬಣ್ಣವನ್ನು ನೀಡುತ್ತದೆ. ಇದರ ಸಿಹಿಯಾದ ರುಚಿ ಮತ್ತು ಮಣ್ಣಿನಂತಹ ಪರಿಮಳವು ಇದನ್ನು ಇತರ ತರಕಾರಿಗಳಿಗಿಂತ ಭಿನ್ನವಾಗಿಸುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡಲು ಇದು ಸಹಕಾರಿ ಎಂದು ವೈದ್ಯಕೀಯವಾಗಿ ನಂಬಲಾಗಿದೆ. ಇದನ್ನು ಬೇಯಿಸಿ ಅಥವಾ ಜ್ಯೂಸ್ ರೂಪದಲ್ಲಿ ಸೇವಿಸುವುದು ಆರೋಗ್ಯಕ್ಕೆ ತುಂಬಾ ಹಿತಕರ. ಹಾಗಲಕಾಯಿ ತನ್ನ ವಿಪರೀತ ಕಹಿ ರುಚಿಯಿಂದಲೇ ಗುರುತಿಸಲ್ಪಡುವ ಈ ತರಕಾರಿಯು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಮೌಲ್ಯಯುತವಾಗಿದೆ. ಇದರ ಮೇಲ್ಮೈ ಒರಟಾಗಿದ್ದು ಮುಳ್ಳಿನಂತಹ ರಚನೆಯನ್ನು ಹೊಂದಿರುತ್ತದೆ. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವ ಗುಣ ಇದಕ್ಕಿರುವುದರಿಂದ ಮಧುಮೇಹಿಗಳಿಗೆ ಇದು ವರದಾನವಿದ್ದಂತೆ. ಸರಿಯಾದ ಮಸಾಲೆ ಮತ್ತು ಬೆಲ್ಲವನ್ನು ಬಳಸಿ ಅಡುಗೆ ಮಾಡಿದರೆ ಇದರ ಕಹಿಯನ್ನು ಕಡಿಮೆ ಮಾಡಿ ರುಚಿಯಾದ ಖಾದ್ಯವನ್ನು ಸಿದ್ಧಪಡಿಸಬಹುದು. ಟೊಮ್ಯಾಟೊ ವೈಜ್ಞಾನಿಕವಾಗಿ ಇದೊಂದು ಹಣ್ಣಾಗಿದ್ದರೂ ಅಡುಗೆ ಮನೆಯಲ್ಲಿ ಇದನ್ನು ತರಕಾರಿಯಾಗಿಯೇ ಬಳಸಲಾಗುತ್ತದೆ. ಇದು ಅಡುಗೆಗೆ ಬೇಕಾದ ಹುಳಿ ರುಚಿ ಮತ್ತು ಗಾಢವಾದ ಕೆಂಪು ಬಣ್ಣವನ್ನು ಒದಗಿಸುತ್ತದೆ. ಇದರಲ್ಲಿರುವ ಲೈಕೋಪೀನ್ ಎಂಬ ಅಂಶವು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜಗತ್ತಿನ ಬಹುತೇಕ ಎಲ್ಲಾ ಸಂಸ್ಕೃತಿಗಳ ಅಡುಗೆಯಲ್ಲಿ ಟೊಮ್ಯಾಟೊ ಇಲ್ಲದೆ ಅಡುಗೆ ಪೂರ್ಣಗೊಳ್ಳುವುದಿಲ್ಲ ಎನ್ನುವಷ್ಟು ಇದು ಅನಿವಾರ್ಯವಾಗಿದೆ. ಆಲೂಗಡ್ಡೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಈ ತರಕಾರಿಯು ಮಣ್ಣಿನ ಅಡಿಯಲ್ಲಿ ಬೆಳೆಯುವ ಕಾಂಡವಾಗಿದೆ. ಇದು ದಕ್ಷಿಣ ಅಮೆರಿಕಾದಲ್ಲಿ ಉಗಮವಾಗಿ ನಂತರ ಪ್ರಪಂಚದಾದ್ಯಂತ ಹರಡಿತು. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿರುವುದರಿಂದ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಯಾವುದೇ ತರಕಾರಿಯ ಜೊತೆಗೂ ಸುಲಭವಾಗಿ ಹೊಂದಿಕೊಳ್ಳುವ ಗುಣ ಆಲೂಗಡ್ಡೆಗೆ ಇರುವುದರಿಂದ ಇದನ್ನು ಸಾರ್ವತ್ರಿಕವಾಗಿ ಇಷ್ಟಪಡುತ್ತಾರೆ.